ಇವತ್ತು ಪಂಜಾಬ್ ಕಿಂಗು ಮತ್ತೆ ಚೆನ್ನೈ ಸೂಪರ್ ಕಿಂಗು ಅವರು ನಿಜವಾಗ್ಲೂ ಮ್ಯಾಚು ಕೊನೆಯವರೆಗೂ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟ್ ಆಗಿತ್ತು. ಯಾಕೆಂದ್ರೆ 19ನೇ ಓವರ್‌ಗೆ ಈ ಒಂದು ಮ್ಯಾಚನ್ನು ಕಂಪ್ಲೀಟ್ ಮಾಡ್ತಾರೆ ಪಂಜಾಬ್ ಅವರು. ಆ್ಯಕ್ಚುಲಿ ಪಂಜಾಬ್ ಕಿಂಗು ಸ್ಟಾರ್ಟಿಂಗಲ್ಲಿ ಇಲ್ಲ ನಾವು ಫೀಲ್ಡಿಂಗ್‌ನೇ ಮಾಡ್ತೀವಿ ಗುರು ಅಂದ್ಬಿಟ್ಟು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಆದರೆ ಇವರು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದು ಸರಿ ಇತ್ತು ಅಂತ ನನಗೆ ಯಾವಾಗ ಅನ್ನಿಸ್ತು ಅಂದರೆ ಆ್ಯಕ್ಚುಲಿ ಇವರಿಗೆ ಬರೋಬ್ಬರಿ ಇವ್ರು ಯಾವಾಗ ಬ್ಯಾಟಿಂಗನ್ನು ಸ್ಟಾರ್ಟ್ ಮಾಡ್ತಾರೋ ಪಂಜಾಬ್ ಅವರು, ಅವಾಗ 4.2 ಓವರ್ಗೇನೆ ಇವರು 61 ರನ್ನನ್ನು ಹೊಡೆದು ಬಿಸಾಕ್ತಾರೆ. ಆವಾಗ ನನಗನ್ಸುತ್ತೆ ಗುರು ಇವರು 20 ಓವರ್ವರೆಗೂ ಏನು ಟಾರ್ಗೆಟ್ ಕೊಟ್ಟಿದ್ರೋ 210 ನಮ್ಮ ಚೆನ್ನೈ ಅವರು, ಅದನ್ನು ಇವರು 20ನೇ ಓವರ್ ಅಥವಾ 19ನೇ ಓವರ್ವರೆಗೂ ತೆಗೆದುಕೊಂಡು ಹೋಗಲ್ಲ ಗುರು. ಬರೋಬ್ಬರಿ 13ನೇ ಓವರ್ಗೇನೆ ಆ್ಯಕ್ಚುಲಿ ಹೊಡೆದು ಬಿಸಾಕ್ತಾರೆ 210 ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಅವರು 4.2 ಓವರ್ಗೇನೆ ಇವರು 61 ರನ್ನನ್ನು ಪಂಜಾಬ್ ಅವರು ಹೊಡೆದ್ಬಿಟ್ರು ಲಾಸ್ಟಲ್ಲಿ ಆ್ಯಕ್ಚುಲಿ ಬ್ಯಾಟಿಂಗಲ್ಲಿ. ಆದರೆ ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ನಿಜವಾಗ್ಲೂ ಪ್ರಿಯಾಂಸ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಆ್ಯಕ್ಚುಲಿ ಇಲ್ಲಿ ಶ್ರೇಯಸ್ಸು ಕೊನೆಗೂ ಒಂದು 50-50ಯನ್ನು ಗಳಿಸ್ಕೊಳ್ತಾರೆ PBKSಲ್ಲಿ. ಇಲ್ಲಿ ಇದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಆ್ಯಕ್ಚುಲಿ ಚೆನ್ನೈ ಸೂಪರ್ ಕಿಂಗ್ ಅವರು ಸಖತ್ ಅಂದರೆ ಸಖತ್ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ, ಈ ಕಡೆ ಬೌಲಿಂಗು ಚೆನ್ನಾಗಿ ಮಾಡ್ತಾರೆ. ಹೀಗಾಗಿ ಈ ಒಳ್ಳೆ ಹಿಡಿತವನ್ನು ಗಳಿಸ್ಕೊಳ್ತಾರೆ. ಹಾಗಾಗಿ 19ನೇ ಓವರ್ವರೆಗೂ ಕೂಡ ಕೊನೆ ಗಳಿಗೆಯಲ್ಲಿ ನೀವು ನೋಡಿರ್ಬೋದು 9 ಬಾಲ್ ಇರುತ್ತೆ, ಅಲ್ಲಿವರೆಗೂ ಕೂಡ ಎಳ್ಕೊಂಡು ಹೋಗ್ತಾರೆ ಚೆನ್ನೈ ಸೂಪರ್ ಕಿಂಗ್ ಅವರು. ಕೊನೆಗೂ ಕೂಡ ಬಿಡಿ ಪಂಜಾಬ್ ಕಿಂಗ್ ಅವರು ವಿನ್ ಆಗಿಬಿಡ್ತಾರೆ ಅವರು. ಆದರೆ ಇಲ್ಲಿ ನೀವು ನೋಡಿರಬೇಕಾಗಿದ್ದು CSKಲಿ ಆಯುಷ್ ಅವರು 73 ರನ್ನಿಗೆ ಔಟ್ ಆಗ್ತಾರೆ. CSKಲಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಟಾರ್ಗೆಟನ್ನು 210 ಕೊಡ್ತಾರೆ. ದುಬೆ ಅವರು ಕೂಡ 45 ರನ್ನನ್ನು ಹೊಡಿತಾರೆ ಅದು CSKಲಿ. ಈ ರೀತಿ ಇವತ್ತು ಒಂದು ಜಟಾಪಟಿ ಇತ್ತು. ಯಾಕೆಂದರೆ ನೀವು ನೋಡಿರ್ಬೋದು CSK ಆಗಿರ್ಬೋದು, ನಮ್ಮ ಪಂಜಾಬ್ ಕಿಂಗೂರ್ ಆಗಿರ್ಬೋದು, ಇವರಿಬ್ಬರಿಗೂ ಈ ಮ್ಯಾಚು ತುಂಬ ಅಂದರೆ ತುಂಬ ಅವಶ್ಯಕತೆ ಇತ್ತು. ಯಾಕೆ ಅಂತ ನಿಮಗೆ ಗೊತ್ತಿದೆ. ಯಾಕೆ ಅಂತಂದರೆ ಹಿಂದಿನ ಮ್ಯಾಚ್ಗಳಲ್ಲಿ ಇವರು ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅನ್ನೋದು ಕೂಡ ಇಲ್ಲಿ ಬೆಳಕಿಗೆ ಬರುತ್ತೆ. ಹೀಗಾಗಿ ನಮಗೆ ಅನ್ನಿಸ್ತಾ ಇತ್ತು ಇವೆರಡು ಪಂದ್ಯನೂ ಸ್ಟ್ರಾಂಗ್ ಪಂದ್ಯಗಳೇ ಅಲ್ವಾ. ಹಾಗಾಗಿ ಯಾವ್ದು ಗೆಲ್ಲುತ್ತಪ್ಪ ಅಂದರೆ ಕೊನೆಗೂ